ವೀಕ್ಷಕರೇ, ಹೇಮಾವತಿ ನೀರಿಗಾಗಿ ಪ್ರತಿಭಟನೆ ನಡೀತಾ ಇದೆ ತುಮಕೂರಲ್ಲಿ. ಈಗಾಗಲೇ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಗೋವಿಂದರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈ ಒಂದು ಪ್ರತಿಭಟನೆ ವಿಚಾರವಾಗಿ ನೀರಿಗಾಗಿ ಹೋರಾಟ ಏನ್ ಹೇಳಕ್ ಬಯಸ್ತೀರಾ ಸರ್? ಏನು ಸರ್ಕಾರ ಕ್ಯಾನಲ್ ಮಾಡ್ಲಿಕ್ಕೆ ಹೊರಟಿದೆ, ಅದೊಂದು ಅವೈಜ್ಞಾನಿಕವಾದಂತ ಯೋಜನೆ. ಆ ಯೋಜನೆ ಮಾಡೋದ್ರಿಂದ ತುಮಕೂರು ಜಿಲ್ಲೆಯ ಬಹುತೇಕ ಒಂದು 6 ತಾಲೂಕುಗಳು ನೀರಿನಿಂದ ವಂಚಿತವಾಗ್ತಕ್ಕಂಥ ಅಪಾಯ ಇದೆ. ಹಾಗಾಗಿ ಸರ್ಕಾರ ಒಂದು ವೇಳೆ ಆ ಲಿಂಕ್ ಕ್ಯಾನಲ್ ಯೋಜನೆ ಮಾಡದೇ ಇದ್ರು ಕುಣಿಗಲ್ಲು ಮತ್ತು ಮಾಗಡಿ ತಾಲೂಕಿಗೆ ಏನು ನೀರಿನ ಹಂಚಿಕೆ ಆಗಿದೆ ಆ ನೀರನ್ನು ಪಡೆಯಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಮೂಲ ನಾಲೆಯ ಮುಖಾಂತರವೇ ಅವರು ನೀರು ಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದ್ರೂ ಸಹ ಇಷ್ಟೊಂದು ದುಂದು ವೆಚ್ಚದ ಒಂದು ಯೋಜನೆಯನ್ನ ಮಾಡಿ ಏನು ತುಮಕೂರು ಜಿಲ್ಲೆಗೆ ಹಂಚಿಕೆ ಆಗಿರ್ತಕ್ಕಂಥ 24.5 TMC ನೀರಿಗೆ ಧಕ್ಕೆ ತರ್ತಕ್ಕಂಥ 6 ತಾಲೂಕಿನ ರೈತರಿಗೆ ವಂಚನೆ ಮಾಡತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇವತ್ತು ಏನ್ ತುಮಕೂರು ಬಂದ್ ಕಾರ್ಯಕ್ರಮ ನಡೀತಾ ಇದೆ, ಸರ್ಕಾರ ಈ ಹೋರಾಟವನ್ನು ಪರಿಗಣಿಸಿ ಏನು ಆ ಲಿಂಕ್ ಕ್ಯಾನಲ್ ಪೈಪ್ಲೈನ್ ಯೋಜನೆಯನ್ನು ರದ್ದು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನೂ ಗಟ್ಟಿಯಾಗ್ತದೆ, ಹಾಗೆ ಜನ ದಂಗೆ ಹೇಳ್ತಾರೆ. ಹಾಗಾಗಿ ಸರ್ಕಾರ ಹೋರಾಟಗಳನ್ನ ಪರಿಗಣಿಸಿ ಎಲ್ಲರನ್ನ ಕರೆದು ಮಾತುಕತೆ ಮಾಡಿ ಮೂಲ ನಾಲೆಯ ಮುಖಾಂತರವೇ ಕುಣಿಗಲ್ಲು ಮತ್ತು ಮಾಗಡಿಯ ತಾಲೂಕಿನ 66 ಕೆರೆಗಳಿಗೆ ಏನು 3/4 TMC ನೀರಿನ ಹಂಚಿಕೆ ಆಗಿದೆ ಆ ನೀರನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಆ ಮೂಲ ನಾಲೆಯ ಮುಖಾಂತರವೇ ನೀರನ್ನ ಪಡ್ಕೊಬೇಕು, ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಏನು ಈ ಎಕ್ಸ್ಪ್ರೆಸ್ ಕೆನಲ್ ಮೂಲಕ ನೀರು ವೇಗವಾಗಿ ಹೋಗುತ್ತೆ ಅನ್ನೋದು ಈ ಒಂದು ಯೋಜನೆಯನ್ನ ಕೈ ಬಿಡಕ್ ಬಯಸ್ತಾ ಇದ್ರ? ಏನು ಎಕ್ಸ್ಪ್ರೆಸ್ ಕ್ಯಾನಲ್ ಮೂಲ ನಾಲೆ 75 ಕಿಲೋಮೀಟರ್ ಇಂದ 167 ಕಿಲೋಮೀಟರ್ಗೆ ಏನ್ ಲಿಂಕ್ ಮಾಡಿದ್ದಾರೆ, 75 ಕಿಲೋಮೀಟರ್ ಇಂದ 167 ಕಿಲೋಮೀಟರ್ಗೆ ಸುಮಾರು 25 ಮೀಟರ್ ತಗ್ಗಿನಲ್ಲಿರೋದ್ರಿಂದ ಹೆಚ್ಚು ನೀರು ಹರಿದು ಹೋಗ್ತಕ್ಕಂಥ ಸಂಭವ ಇದೆ. ಏನು ನಿರೀಕ್ಷೆ ಮಾಡಿದ್ದಾರೆ ಆ ನಿರೀಕ್ಷೆಗಿಂತಲೂ 2-3 ಪಟ್ಟು ನೀರು ಹೆಚ್ಚಿಗೆ ಹರಿದು ಹೋಗ್ತದೆ. ಹಾಗಾಗಿ ನೀರಿನ ಕೊರತೆ ಆಗ್ತದೆ. 75 ಕಿಲೋಮೀಟರ್ನ ಮುಂಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ನೀರಿನ ಕೊರತೆ ಆಗ್ತದೆ. ಹಾಗಾಗಿ ಈ ಯೋಜನೆಯನ್ನ ಕೈ ಬಿಡಬೇಕು, ಇದೊಂದು ಅವೈಜ್ಞಾನಿಕವಾದಂತ ಯೋಜನೆ ಅಂತ ಹೇಳಿ ಹೇಳ್ತೀವಿ. ಒಟ್ಟಾರೆಯಾಗಿ ಸರ್ಕಾರಕ್ಕೆ ಯಾವ ರೀತಿಯಾದಂತ ಒತ್ತಾಯವನ್ನು ಮಾಡ್ತೀರಾ? ನಿಮ್ಮ ಬೇಡಿಕೆಗಳು ಏನು ಈ ಸಂದರ್ಭದಲ್ಲಿ? ಸರ್ಕಾರಕ್ಕೆ ರೈತರ ಮಧ್ಯೆ ಸಂಘರ್ಷವನ್ನ ಏರ್ಪಡ್ಲಿಕ್ಕೆ ಈ ಹೋರಾಟ ಕಾರಣ ಆಗ್ತಾ ಇದೆ, ಈ ಯೋಜನೆ ಕಾರಣ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಯೋಚನೆ ಮಾಡಬೇಕು. ನೀರು ಒದಗಿಸ್ಲಿಕ್ಕೆ ಮೂಲ ನಾಲೆಯ ಮುಖಾಂತರ ಅವಕಾಶ ಇರುವಾಗ ಮತ್ತೊಂದು ಯೋಜನೆಯನ್ನ ಮಾಡಿ ಹಣವನ್ನು ಅನಗತ್ಯವಾಗಿ ವೆಚ್ಚ ಮಾಡಿ ರೈತರ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ತಕ್ಕಂಥದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ.